ಹೋಗಿ ಬಾ ಮಗಳೇ, ಐಶುಗೆ ಬಿಗ್ ಬಾಸ್ ಭಾವುಕ ವಿದಾಯ. ಅಪ್ಪ ಅಮ್ಮ ಇಲ್ಲದ ಐಶುಗೆ ಮಗಳಂತೆ ಪ್ರೀತಿ ತೋರಿಸಿದ ಬಿಗ್ ಬಾಸ್. ಈ ಎಮೋಷನಲ್ ಸೀನ್ ನೋಡಿ ಕಣ್ಣೀರಾಕಿದ ಕರ್ನಾಟಕದ ಜನತೆ. ಹೌದು, ಭಾವನಾತ್ಮಕ ಕ್ಷಣಕ್ಕೆ ಬಿಗ್ ಬಾಸ್ ಸಾಕ್ಷಿಯಾಗಿದೆ. ಪ್ರತಿ ಹೆಣ್ಣು ಮಗುವಿಗೂ ನಿನ್ನೆಯ ದೃಶ್ಯ ನೋಡಿದ್ರೆ ಕಣ್ಣಿನ ಅಂಚಲ್ಲಿ ಕಣ್ಣೀರು ಬರ್ತಿತ್ತು. ಅಷ್ಟು ಎಮೋಷನಲ್ ಆಗಿತ್ತು. ಬಿಗ್ ಬಾಸ್ ಐಶ್ವರ್ಯಗೆ ಹೋಗಿ ಬಾ ಮಗಳೇ ಎಂದು ಹೇಳುವ ಮೂಲಕ ಮನೆ ಮಗಳನ್ನ ಕಳುಹಿಸಿ ಕೊಟ್ಟಿದ್ದಾರೆ. ತವರು ಮನೆಯಿಂದ ಹೊರಡು ಎಂದು ಹೇಳಿದ್ದಾರೆ. ಐಶುಗೆ ಅದೆಷ್ಟು ಭಾವನಾತ್ಮಕ ಕ್ಷಣವಾಗಿತ್ತು ಅಂದ್ರೆ ಅದನ್ನ ಪದಗಳಲ್ಲಿ ವರ್ಣಿಸಲು ಅಸಾಧ್ಯವಾಗಿತ್ತು. ಅಂದಹಾಗೆ ತಂದೆ ತಾಯಿ ಇಲ್ಲದ ಹುಡುಗಿ ಎಂಬ ಕಾರಣಕ್ಕೆ ಐಶ್ವರ್ಯ ಯಾವಾಗ್ಲೂ ಕೂಗ್ತಾ ಇದ್ರು. ಅಂತ ಎಲ್ಲ ಸಂದರ್ಭದಲ್ಲೂ ಬಿಗ್ ಬಾಸ್ ಕಡೆಯಿಂದ ಐಶ್ವರ್ಯಗೆ ಪ್ರೀತಿಯ ಮೆಸೇಜ್ ಬರ್ತಾ ಇತ್ತು. ಎಲಿಮಿನೇಟ್ ಆಗುವಾಗಲೂ ಅವರಿಗೆ ಎಮೋಷನಲ್ ಆದ ಮಾತುಗಳನ್ನ ಬಿಗ್ ಬಾಸ್ ಹೇಳಿದ್ರು. ಹೋಗಿ ಬಾ ಮಗಳೇ, ತವರು ಮನೆಯಿಂದ ಹೋಗ್ತಾ ಇದೀಯಾ ಎನ್ನುವ ಮೂಲಕ ಐಶ್ವರ್ಯಗೆ ಬಿಗ್ ಬಾಸ್ ಇನ್ನಷ್ಟು ಎಮೋಷನಲ್ ಆಗಿಸಿದ್ರು. ಈ ದೃಶ್ಯ ನೋಡುಗರ ಕಣ್ಣಲ್ಲೂ ಒಂದು ಹನಿ ಕಣ್ಣೀರು ಹಾಕಿಸಿದೆ. ಎಸ್, ಡೇಂಜರ್ ಝೋನ್ನಲ್ಲಿ ಐಶ್ವರ್ಯ ಮತ್ತು ಮೋಕ್ಷಿತಾ ಇದ್ರು. ಕೊನೆಯದಾಗಿ ಐಶ್ವರ್ಯ ಎಲಿಮಿನೇಟ್ ಆದ್ರು. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರುವುದಕ್ಕೂ ಮುನ್ನ ಐಶ್ವರ್ಯಗೆ ಒಂದು ಪತ್ರ ಬರುತ್ತೆ. ಪತ್ರ ಓದ್ತಿದ್ದಂತೆಯೇ ಕಣ್ಣೀರು ಹಾಕಲು ಆರಂಭ ಮಾಡ್ತಾರೆ. ಪತ್ರದ ಮೂಲಕ ಸುಂದರವಾಗಿ ವಿದಾಯ ಹೇಳಿದ್ದಕ್ಕೆ ಧನ್ಯವಾದಗಳು ಬಿಗ್ ಬಾಸ್. ಅವತ್ತು ವಾಯ್ಸ್ ನೋಟ್ ಕಳಿಸಿದ್ರಿ. ನಾನು ವಯಸ್ಸಾದಗಿ ಮುದುಕಿಯಾದ್ರೂ ಇವರೆಲ್ಲ ನನ್ನ ಕುಟುಂಬದವರಾಗಿ ಇರ್ತಾರೆ. 13 ವಾರ ನಾನು ಇಂತಹ ಘಟಾನುಘಟಿಗಳ ಜೊತೆಗೆ ಇದ್ದು ಫೈಟ್ ಮಾಡಿದ್ದೇನೆ ಎಂಬುದಕ್ಕೆ ನನಗೆ ಹೆಮ್ಮೆ ಇದೆ. ಲವ್ ಯು ಬಿಗ್ ಬಾಸ್. ಮೋಕ್ಷಿತಾ, ನೀನು ಚೆನ್ನಾಗಿ ಆಡು. ನಿನ್ನನ್ನು ನಾನು ಫೈನಲ್ ನಲ್ಲಿ ನೋಡ್ಬೇಕು ಎಂದು ಹೇಳುವ ಮೂಲಕ ಐಶ್ವರ್ಯ ಎಲ್ರಿಗೂ ಬಾಯ್ ಹೇಳಿದ್ರು. ಇನ್ನು ಕಿಚ್ಚ ಸುದೀಪ್ ಜೊತೆ ಐಶ್ವರ್ಯ ಎಮೋಷನಲ್ ಆಗಿ ಮಾತನಾಡಿದ್ರು. ಆರಂಭದಲ್ಲಿ ಇದ್ದ ಎನರ್ಜಿ ಕಡಿಮೆ ಆಗಿತ್ತು. ಅದೇ ತಪ್ಪಾಯ್ತು, ನಾನು ಒಪ್ಕೊಳ್ತೇನೆ. ನನ್ನ ಮನೆಯೇ ಅನಿಸಿತು ನನಗೆ ಬಿಗ್ ಬಾಸ್ ಮನೆ. ಒಂದು ಫ್ಯಾಮಿಲಿ ಸಿಕ್ಕಿದೆ. 3 ತಿಂಗಳು ನಾನು ಬಿಗ್ ಬಾಸ್ ಮನೆಯಲ್ಲಿ ಬದುಕಿದ್ದೇನೆ. ನನಗೆ ಸಾರ್ಥಕ ಎನಿಸಿದೆ. ಬಿಗ್ ಬಾಸ್ ಮನೆ ನನಗೆ ದೇವಸ್ಥಾನದ ರೀತಿ. ಅದರಲ್ಲಿ ಕಿಚ್ಚ ಸುದೀಪ್ ಅವರು ದೇವರ ರೀತಿ. ನನ್ನನ್ನ ಇಷ್ಟಪಡುವ ಕರ್ನಾಟಕದ ಜನತೆಗೆ ಧನ್ಯವಾದವನ್ನ ತಿಳಿಸ್ತೀನಿ. ಯಾರೂ ಇಲ್ಲ ಎಂಬ ಫೀಲಿಂಗ್ ಬಂದಿಲ್ಲ, ಇನ್ಮುಂದೆ ಬರುವುದೂ ಇಲ್ಲ ಎಂದು ಐಶ್ವರ್ಯ ಹೇಳಿದ್ರು. ಏನೇ ಆಗ್ಲಿ, ಒಂದು ಭಾವನಾತ್ಮಕ ಕ್ಷಣಕ್ಕೆ ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಸಾಕ್ಷಿಯಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಎಸೆನ್ಷಿಯಲ್ ನ್ಯೂಸ್.